ಪ್ರತಿಯೊಂದು ಕೂಡ ನೀವು ಅದು ಕೋರ್ಟದಲ್ಲಿ ಜಡ್ಜ್ ಆಗ್ತದೆ ಇಲ್ಲಿ ನಾವು ಒಂದು ಗೆಲ್ಲಿ ನಾವು ನೀವಿಗೆ ನಮ್ಮ ಸಮಸ್ಯೆ ಕಡಿಮೆ ಆಗ್ಬೇಕಾ ಸಮಸ್ಯೆ ಜಾಸ್ತಿ ಆಗ್ಬೇಕಾ ಒಂದು ಆಯ್ತು ಒಂದ್ ಸೆಕೆಂಡ್ ಮಾತಾಡ್ಬೇಕು ಆಯ್ತಪ್ಪ ಒಂದ್ ಸೆಕೆಂಡ್ ಆಯ್ತು ಅದನ್ನ ಹೇಳಿದ ಅದನ್ನೇ ಓಕೆ ಆಯ್ತು ಅಲ್ಲಿ ಮುಗಿಸಿ ಆಯ್ತು ಮುಗಿಸಿ ಈಗ ಚರ್ಚೆ ಬೇಡ ಆಯ್ತು ಒಂದ್ ಸೆಕೆಂಡ್ ಚರ್ಚೆ ಬೇಡ ಒಂದ್ ಸೆಕೆಂಡ್ ಅಗೇನ್ ಇನ್ನೊಂದು ಅಧ್ಯಕ್ಷರೇ ಅಲ್ಲ ನಿಮ್ಮ ಚೇಂಬರ್ ಅಲ್ಲಿ ಅವರು ತಗೊಂಡ್ ಬರ್ಲಿ ವಿಡಿಯೋಗಳು ನಾನು ತಗೊಂಡ್ ಬರ್ತೀನಿ 100 ಕೆಲಸ ತೀರ್ಮಾನ ಮಾಡಿ ನೀವು ಕೂತ್ಕೊಳ್ಳಿ ಈಗ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಹೇಳ್ತೇಲ್ ಒಂದ್ ಸೆಕೆಂಡ್ ನೋಡಿ ಏನಾಗಿದೆ ಯಾವ್ದಾಗಿದೆ ಎಲ್ಲ ಕೂಡ ಅದು ತನಿಖೆ ನಡೀತಾ ಇದೆ ತನಿಖೆ ಮುಖಾಂತರ ಬರ್ತದೆ ಮತ್ತೆ ಅಲ್ಲಿ ಕೋರ್ಟ್ ಇದೆ ಒಂದ್ ಸೆಕೆಂಡ್ ಮಾಡಬೇಕಲ್ಲ ಯಾಕೆ ನೀವು ಮಾತಾ ಎಂ ಬಿ ಪಾಟೀಲ್ ಅವ್ರೆ ನೀವೆಲ್ಲರೂ ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಅಲ್ಲದೆ ನಾವು ಸಮಸ್ಯೆ ಜಾಸ್ತಿ ಆಗ್ಲಿಕ್ಕೆ ನಮ್ಮ ಇಲ್ಲಿ ಉದ್ದೇಶ ಏನಿದೆ ಇಲ್ಲಿ ಮಾತ್ರ ಅಲ್ಲ ನಿಮ್ಮ ಊರಲ್ಲಿ ಕೂಡ ಒಂದು ಅಟ್ಮಾಸ್ಫಿಯರ್ ಕಡಿಮೆ ಆಗಬೇಕು ಉತ್ತಮವಾದ ವಾತಾವರಣ ನೀವು ಬರಬೇಕು ಆದ ಕಾರಣ ತಾವು ಹೇಳಿದ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಇದಕ್ಕೆ ಪ್ರತಿಯೊಂದು ಆ ಕಡೆ ಮಾತ್ರ ಇಲ್ಲಿ ಮುಗಿಲಿಕ್ಕೆ ಸಾಧ್ಯ ಉಂಟಾ ಎಲ್ಲ ಯಾರಿಗಾದ್ರೂ ಮುಗಿಲಿಕ್ಕೆ ಸಾಧ್ಯ ಉಂಟಾ ಅಲ್ವಾ ಇದರಲ್ಲಿ ಮತ್ತೆ ನಾನು ಸರಿ ಅವನು ತಪ್ಪು ನಾನು ದೊಡ್ಡ ಅದು ಆಗುದಿಲ್ಲ ಇಲ್ಲಿ ಅವರ ಅಭಿಪ್ರಾಯ ಅವರು ಹೇಳ್ತಾರೆ ತಾವು ತಾಳ್ಮೆಂದಿರಿ ಮತ್ತೆ ಅವ್ರು ಹೇಳಿದಾಗೆ ಯಾರು ಹೆಸರು ಕೂಡ ಪ್ರಸ್ಥಾನ ಆಗುದು ಬೇಡ ನೀವು ಕೂಡ ನಿನ್ನ ಹೆಸರು ಕೆಲವರು ಹೆಸರು ಪ್ರಸ್ಥಾನ ಮಾಡಿದ್ದೀರಿ ಅದಕ್ಕಾಗಿ ಅವರು ಕೂಡ ಮಾಡಿದ್ದಾರೆ ತಾವು ಬೌದ್ಧಕ್ಕೆ ಎಲ್ಲ ವಿಚಾರ ತಾವು ಕೂಡ ಹೇಳಿದ್ದೀರಿ ಬೇರೆ ಏನೋ ಜನರಲ್ ಆಗಿ ಏನದು ಹೇಳಿಕ್ಕಿದೆ ಹೇಳಿ ಮುಗಿಸಿ ಯಾಕೆಂತ ಹೇಳಿದ್ರೆ ಒನ್ ಥಿಂಗ್ ದಿಸ್ ಇಸ್ ಅಸೆಂಬ್ಲಿ ಇದು ಬೇರೆ ಹೊರಗೆಲ್ಲ ನೀವು ಒಟ್ಟಾರಲ್ಲಿ ಹೊರಗಡೆ ಮಾತಾಡೋ ಈ ರೀತಿಯಲ್ಲಿ ಮಾತಾಡ ಆಗ್ತದ ಮತ್ತೆ ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಅವರು ಲಾ ಅಂಡ್ ಆರ್ಡರ್ ಬಗ್ಗೆ ನೀವು ಮಾತಾಡೋದಕ್ಕೆ ಅವ್ರು ಮಾತಾಡಲಿಕ್ಕೆ ಬಂದಿದ್ದಾರೆ ತಾವು ಆ ಒಂದು ಸ್ಥಾನದಿಂದ ತಾವು ಹೇಳ್ತಾ ಇದ್ರಿ ಬಳ್ಳಾರಿಯನ್ನ ಶಾಂತಿ ಮಾಡಬೇಕಂತ ಆಯ್ತು ಅಲ್ಲಿ ಇಡೀ ರಾಜ್ಯವನ್ನು ನಮ್ಮ ಪ್ರಥಮ ಆದ್ಯತೆ ಓಕೆ ನಮ್ಮ ಕಾಂಗ್ರೆಸ್ನ ಪ್ರಥಮ ಆದ್ಯತೆ ನಮ್ಮ ಸರ್ಕಾರದ ಪ್ರಥಮ ಆದ್ಯತೆ ಗೊತ್ತಿದೆ ನಾವು ಮಂತ್ರಿ ಇದ್ದಾಗ ಅವರು ಮಂತ್ರಿ ಇದ್ದಾಗ ಅವರು ಇದ್ರು ಅವರು ಶಾಂತಿ ರೀತಿಯಿಂದ ಕಾಪಾಡ್ಕೊಂಡ್ ಬಂದ್ರು ನಾವು ಅದಕ್ಕಿಂತ ಜಾಸ್ತಿ ಶಾಂತಿಯಿಂದ ಕಾಪಾಡ್ಕೊಂಡು ಬಂದಿದ್ವಿ ಎರಡನೇ ತಪ್ಪಿಲ್ಲ ನಾವು ಚರ್ಚೆ ಮಾಡಬೇಡಿ ನೋಡ್ರಿ ನೀವು ನನ್ನನ್ನು ಸೋಲಿಸ್ಬೇಕಾ ಸೋಲಿಸ್ಕೊಳ್ಳಿ ಜನತಾ ನ್ಯಾಯಾಲಯದಲ್ಲಿದೆ ನನ್ ಸತ್ತ ನಾನ್ ತೋರಿಸ್ತೀನಿ ನಿಮ್ ಸತ್ತ ಆಯ್ತು ನೆಕ್ಸ್ಟ್ ನಾನು ಸ್ವೀಕಾರ ಆಯ್ತು ಮತ್ತೆ ಚರ್ಚೆ ಬೇಡದಲ್ಲಿ ನಾವು ಮಾಡ್ತೀವಿ ನಾನು ಇವತ್ತು ಮಾತಾಡಿದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ದಕ್ಕೆ ನಾನು ನನ್ನ ಸರ್ಕಾರನ ಹಿಂದೆ ಹಾಕೊಂಡು ಬರ್ಲಿ ಅಂದ್ರೆ ಯಾರು ಬರ್ತಾರೆ ಸ್ವಾಮಿ ಅವ್ರು ಹೇಳಿದ್ರು ಅವ್ರು ನಿನ್ನೆ ಮಾತಾಡಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಚಕಾರ ಎತ್ತಲಿಲ್ಲ ಅವರು ಕೂಡ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ರು ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ ನಿಮ್ ರಿಕ್ವೆಸ್ಟ್ ನ ನಾವು ಸ್ವಾಗತ ಮಾಡ್ತೀವಿ ನಮ್ದು ಇನ್ನೊಂದು ರಿಕ್ವೆಸ್ಟ್ ಇದೆ ಅವರು ಅವತ್ತಿನ ಮಾನ್ಯ ದಿನಾಂಕ 17/1/2026 ಬಹಿರಂಗ ಸಭೆಯಲ್ಲಿ ಅವರು ಚಾಲೆಂಜ್ ಆಗ್ತಾರೆ ಅವ್ರನ್ನ ಇಲ್ಲ ಅಧ್ಯಕ್ಷರೇ ಬಳ್ಳಾರಿ ಮಲ್ಟಿಕಲ್ಚರ್ ಇರೋಂಥದ್ದು ಊರು ನಮ್ಮ ಬಳ್ಳಾರಿ ಬಗ್ಗೆ ನಮಗೆ ಗೊತ್ತು ಹುಟ್ಟು ಬೆಳೆದಂತ ಊರಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಮಾತು ಹೇಳ್ಬಿಟ್ರೆ 10ಕ್ಕೆ ಹರಡ್ಬಿಡ್ತವೆ ಒಂದು ಸುಳ್ಳನ್ನ 100 ಸರ್ತಿ ಹೇಳಿ ಸತ್ಯನ ಮಾಡಿಬಿಡ್ತಾರೆ ಅದ್ಯಾವುದೋ ಸಿನಿಮಾದಲ್ಲಿ ಶರಪಂಜರಣ ಆ ಕಲ್ಪನಾ ಅಮ್ಮನವ್ರಿಗೆ ಇದರಲ್ಲಿ ಹೀರೋನ ಯಾರೋ ಬಂದು ನೀನು ಹುಚ್ಚಿ 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 ಅಂತ ಹೇಳ್ತಾ ಇರ್ತಾರೆ ಅವಳು ಹುಚ್ಚಿ ಇರಲ್ಲ ಲಾಸ್ಟ್ಗಳು ಇದನ್ನ ನೋಡಿ ಹೌದು ನಾನು ಹುಚ್ಚಿ ಅಂತ ಹೇಳಲಿಕ್ಕೆ ಅವ್ರ ಬಾಯ್ದಿಂದ ಹೇಳ್ತಾರೆ ಆ ರೀತಿಯಾದಂತ ಬಳ್ಳಾರಿ ನಮ್ಮ ಬಳ್ಳಾರಿ ಒಂದು ಸುಳ್ಳನ್ನ ಸತ್ಯ ಮಾಡ್ಲಿಕ್ಕೆ ಹೊರಡುವಂತದನ್ನ ನಮ್ಮ ಕಳಕಳಿಯ ಮನವಿ ಇದೆ ಅವರು ಇವತ್ತೇನು ಆ ವೇದಿಕೆ ಮೂಲಕ ಅವ್ರು ಚಾಲೆಂಜ್ ಮಾಡ್ತಿರಲ್ಲ ಆ ಚಾಲೆಂಜ್ ಅನ್ನು ಕೂಡ ನಾವು ಸ್ವೀಕಾರ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿದೆ ಇವತ್ತು ಎರಡನೇ ಮಾತಿಲ್ಲ ಅದರಲ್ಲಿ ನಾವು ತಯಾರು ತಗೊಂತಿದೀವಿ ಆಯ್ತು ನಾವು ಗನ್ಮನ್ಗಳ ಬಗ್ಗೆ ನಾವು ಮಾತಾಡಿದ್ವಾ ಅಲ್ಲ ಅಣ್ಣ ಅಲ್ಲ ನಾವು ಯಾವತ್ತ ಆಯ್ತು ನೀವು ಪ್ರತಿಯೊಂದಕ್ಕೆ ಉತ್ತರ ಕೊಡ್ಬೇಕು ಆಯ್ತು ನಾಗೇಂದ್ರ ನೀವು ಮುಂದುವರಿಸಿ ಆಯ್ತು NY ನಂಜೇಗೌಡರು ನಾವು ಶಾಂತ ರೀತಿಯಿಂದ NY ನಂಜೇಗೌಡರು ನಾವು ನಿಮ್ ಚಕ್ರ ಬಂಧನ ನಮ್ಮ ಮೇಲೆ ನಮ್ಮ ಹೊಡಿತೀರಾ ಅಧ್ಯಕ್ಷರೇ ಒಂದೇ ಬಂಧನ ಮಾಡಿಲ್ಲ ಅಂದ್ರೆ ಸುರೇಶ್ ಅಲ್ಲ ಕಂಕ್ಲೂಡ್ ಮಾಡಿ ನೋಡಿ ಸರ್ಕಾರ ತನಿಖೆ ನಡೆಸ್ತಾ ಇದೆ ಅದರಲ್ಲಿ ನಮ್ಮ ಶಾಸಕರು ತಪ್ಪಿದೆ ಅಂದ್ರೆ ಅವ್ರನ್ನ ಬಂಧಿಸ್ತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ತಪ್ಪಿದೆ ಅಂದ್ರೆ ನಾವು ಬಂಧಿಸ್ತೀವಿ ಯಾರು ತಪ್ಪಿದ್ರೆ ಕೂಡ ನಾವು ಬಂಧಿಸ್ತೀವಿ ನಮ್ ನಿಷ್ಪಕ್ಷವಾದಂತ ತನಿಖೆ ನಮ್ಮ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾವು ನಿಮಗೆ ಮಾತು ಕೊಡ್ತೀವಿ
ಸರ್ಕಾರ ನಿಮಗೆ ಮಾತು ಕೊಡ್ತಾ ಇದೆ, ಅದರಲ್ಲಿ ನಿಷ್ಪಕ್ಷಪಾತವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಅದ್ರಲ್ಲಿ ಎರಡನೇ ಮಾತಿಲ್ಲ. ನಾವು ನಿಮ್ಮ ಸಹಕಾರಕ್ಕೆ ನಾವು ಮಾತಾಡ್ತಿದ್ರೆ ನೀವು ವೈಯಕ್ತಿಕವಾಗಿ ತಗೊಂಡಿಲ್ಲ, ಸ್ವೀಕಾರ ಮಾಡ್ತೀವ್ರಿ, ನಾವು ಸ್ವೀಕಾರ ಮಾಡ್ತೀವಿ. ನಾವು ವೈಯಕ್ತಿಕ ಬಂದಾಗ ಬಳ್ಳಾರಿಯಲ್ಲಿ ಅದು ಹೊರಗೆ ಏನ್ ಬೇಕಾದ್ರೆ ಮಾತಾಡಿ, ನಮ್ದಿಲ್ಲ, ನಾವು ನೋಡ್ತೀವಿ. ನಮ್ಮ ಪಕ್ಷ ನಮಗಿದೆ, ಕಂಟ್ರೋಲ್ ಮಾಡಿ ಹೇಳ್ತೇನೆ ನಾನು. ಡೆವಲಪ್ಮೆಂಟ್ ಬಗ್ಗೆ ಏನು ಚರ್ಚೆ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಉದ್ದೇಶ ಕೂಡ ಬಳ್ಳಾರಿಯ ಡೆವಲಪ್ಮೆಂಟ್ ಬಗ್ಗೆ ತಾವು ಹೇಳಿದ್ರೀವಿ. ಅಲ್ಲಿ ಬನ್ನಿ, ಬಹಳ ಬ್ಯೂಟಿಫುಲ್ ಆಗಿ ನಾವು ಮಾಡ್ತೀವಿ. ಅಲ್ಲಿ ಏರ್ಪೋರ್ಟ್ ತರ್ತೀವಿ, ಬೇರೆ ಬೇರೆ ರಸ್ತೆಗಳನ್ನ ನೀವು ಮಾಡಿದಂತ ಅಭಿವೃದ್ಧಿಗಿಂತ ಚೆನ್ನಾಗಿ ಮಾಡ್ಬೇಕಂತೇಳಿ ನಮ್ಮ ಪ್ರಯತ್ನ ನಡೀತಾ ಇದೆ. ನಾವು ಮಾಡೇ ಮಾಡ್ತೀವಿ, ಸರ್ಕಾರ ಅದಕ್ಕೆ ಬದ್ಧವಾಗಿ ಇರುತ್ತೆ. ಎರಡನೇ ಮಾತಿಲ್ಲ. ನಿನ್ನೆ ತಾವು ಮಾತಾಡಿದಂತ ಸಂದರ್ಭದಲ್ಲಿ ಒಂದು ಸುಳ್ಳನ್ನ ಕಡತದಲ್ಲಿ ಹೋಗಿದೆ ಮಾನ್ಯ ಮುಖ್ಯಮಂತ್ರಿಯವರ ಬಗ್ಗೆ, ಉಪಮುಖ್ಯಮಂತ್ರಿ ಬಗ್ಗೆ. ಅದನ್ನ ತೆಗೆದುಹಾಕ್ಬೇಕಂತೇಳಿ ನನ್ನ ಮನವಿ ಇದೆ. ಅವ್ರು ಹೇಳಿದ್ರು ಇಲ್ಲ ನನ್ ಗುಂಡು ಇಲ್ಲಿ ಬಿತ್ತು ಅಲ್ಲಿ ಬಿತ್ತಂತ, ಅದು ಯಾವ ಕೂಡ ಮಾಡಲಿಲ್ಲ. ನೋಡ್ರಿ, ಗಲಭೆ ನಡೆದಿದೆ, ಅದು ಮುಗಿತ, ತನಿಖೆ ಆಗ್ತಾ ಇದೆ. ಅಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ ನಮ್ಮ ನಾಯಕರ ಬಗ್ಗೆ. ಈಗ ನಾವು ಸುಮ್ಮನೆ ಕುಂತ್ರೆ ಮೌನ ಕೊಟ್ಟಿದ್ರಲ್ಲ, ಅಂಗೀಕಾರ ಆಗುತ್ತೆ. ಇರ್ಲಿ, ನಮ್ಮ ಅಂಗೀಕಾರ ನೋಡಿ. ನಾವ್ ಯಾರೋ ಅಲ್ಲ, ನಾನು ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ. ಅಲ್ಲ, ಏನೇ ಕ್ಲಾರಿಫಿಕೇಶನ್ ಹೋಮ್ ಮಿನಿಸ್ಟರ್ ಕೊಡ್ತಾರೆ, ನಿಮ್ಮ ಅಭಿಪ್ರಾಯ ಇಲ್ಲ. ಮಾನ್ಯ ಸದಸ್ಯರು ಯಾವುದು ಮಾನ್ಯ ಸದಸ್ಯರಿಗೆ ನೀವು ಯಾಕೆ ಬೆಂಕಿ ಹಚ್ತೀರಿ? ಅಲ್ಲಲ್ಲ, ನಿಮ್ಮ ವಯಸ್ಸು ಮೀರಿದಂತ ಆವೇಶ ನಿಮ್ಮಲ್ಲಿದೆ, ನಮಗೆ ಗೊತ್ತು. ನಿಮ್ಮ ಇಲ್ಲ ಅಲ್ಲಲ್ಲ, ನಿನಗಿಂತ 3 ವರ್ಷ ದೊಡ್ಡವಲ್ಲ. ಅಲ್ಲ, ಇರ್ಲಿ, ಅಲ್ಲ, ಯಾಕೆ ನೀವು ಉತ್ತರ ಒಳ್ಳೇದಾಗ್ಲಿ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಎಲ್ಲಾರಿ ಡೆವಲಪ್ ಅಭಿವೃದ್ಧಿ ಬಗ್ಗೆ ಮಾತಾಡಿ. ಒಂದು ಸೆಕೆಂಡ್ ನಾನೇನು ಹುಡುಗ ಇರ್ಬೋದು, ನೀವು ನನ್ನ ಸೀನಿಯರ್. ಇಲ್ಲಿ ಕೇಳಿ, ಸೀನಿಯರ್ ಹೆಂಗಿರ್ಬೇಕು? ಒಂದ್ ಸೆಕೆಂಡ್, ನಿಮ್ ಹಿಂದೆ ನಡೆದಂತ ನಿಮ್ಮ ಹೆಜ್ಜೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು. ಇವತ್ತು 7 ಗಂಟೆಗೆ ಸದನ ಮುಗೀತದೆ. ಜನಾರ್ದನ್ ರೆಡ್ಡಿ ಅವರೇ, 7 o'clock ಸಂಜೆಯಲ್ಲಿ ಮುಗೀತದೆ. ಮತ್ತೆ ನೀವು ಹೋಗುದು ಬೆಳ್ಳಾರಿಗೆ ಅಲ್ವಾ? ನಾಳೆ ಬೆಳಿಗ್ಗೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಹೊತ್ತು ಬೇಕಾದ್ರೆ ನೀವು ಮಾತಾಡಿ, ಏನು ಅಭ್ಯಂತರ ಇಲ್ಲ. ಈಗ ಬೆಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಏನಾದ್ರು ಕುಡಿಯೋ ನೀರು ಸಮಸ್ಯೆ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀನಿ. ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ ಏನ್ ಹಾಗಾಗಿ ಮಾತಾಡ್ತೀನಿ. ಅಲ್ಲ ಅಧ್ಯಕ್ಷರೇ, ನೋಡಿ ಸುಮ್ಮನೆ ಚರ್ಚೆ ಬೇಡ ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡ್ತೀರಿ. ನೀವು ಕೂತ್ಗಳಿಗೆ ನಾವು ಯಾರು ಕೂಡ ತಗೊಂಡು ನಾವು ಕೆಲಸ ಮಾಡಿಸ್ಕೊಂಡು ಹೋಗುವಂತದ್ದು. ನೀವ್ ಹೇಳಿದ್ರಿ, ನೀವು ನಿನ್ನೆ ಕೂಡ ಹೇಳಿದ್ರಿ ಇಲ್ಲ ಒಳ್ಳೆ ಆಫೀಸರ್ ನಾವು ಸ್ವಾಗತ ಮಾಡ್ತೀವಿ. ನಿಮ್ಗೆ ಯಾಕೆ ಆವೇಶ? ಫಿನಿಶ್ ಮಾಡಿ. ನಮ್ ಕ್ಲಾರಿಫಿಕೇಶನ್ ನಮ್ಮ ಪಕ್ಷದಿಂದ ನಾವು ಕ್ಲಾರಿಫಿಕೇಶನ್ ಮಾಡೋದು ಶಕ್ತಿ ಎಲ್ಲ ತಾಕತ್ತಿದ್ದವ್ರು ಇಲ್ಲಿ ಗೊತ್ತಾಯ್ತಾ? ಇದನ್ನು ನೋಡಿ ಬಂದವರು ಇಲ್ಲಿ ಕೂತ್ಕೊಂಡವ್ರು ನಮ್ಮ ಮೇಲೆ ಕೂಡ ಎಷ್ಟೋ ಆಗಿದೆ. ಏನೆನ್ಸಿದ್ರಿ ನೀವು ಮಾತ್ರ ಶಕ್ತಿವಂತರು ಬುದ್ಧಿವಂತರು ಅಂತೇಳಿ? ಎಲ್ಲರೂ ಕೂಡ ಶಕ್ತಿ ಇದ್ದವ್ರು ಇಲ್ಲಿದ್ದಾರೆ. ಇಂಥ ನೋಡಿ ಬಂದದ್ದು ಇಲ್ಲಿಗೆ. ನಾವು ಮೀನನ್ನು ತಿಂದಿಲ್ಲ ಅಷ್ಟೇ, ಇಲ್ಲಾಂದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಇದ್ದಾರೆ. ಫಿನಿಶ್ ಮಾಡಬೇಕು. ಆಯ್ತು ಅಧ್ಯಕ್ಷ, ಇಷ್ಟೇ ನನ್ನ ಕಳಕಳಿ. ಕಾಲೇಜ್ ಡೇಸ್ ನಾವೆಲ್ಲ ನೋಡಿ ಬಂದಿದ್ದಾನೆ. ಅವರು ಮಾತಾಡಿದಂತ ಸಂದರ್ಭದಲ್ಲಿ ಆ ಮಾತಿನ ಭರಾಟೆಯಿಂದ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ ಅದ್ರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ. ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ. ಅಂತ ವಾತಾವರಣ ತರಬೇಡಿ ಅಂತ ಹೇಳಿ ಡೆವಲಪ್ಮೆಂಟ್ ಬಗ್ಗೆ ಮನವಿ ಮಾಡ್ತಾ ಇದ್ದೀನಿ ನಾನು. ಅದರಲ್ಲಿ ಏರ್ಪೋರ್ಟ್ ಯಾವಾಗ ಬರ್ತದೆ? ಏರ್ಪೋರ್ಟ್ ಅಧ್ಯಕ್ಷರೇ, ಈಗಾಗಲೇ ಕೂಡ ನಾವು ಹೇಳಿದೀವಿ, ಏರ್ಪೋರ್ಟ್ ಇಲ್ಲೇ ನಮ್ಮ ಮಂತ್ರಿಗಳ ಏರ್ಪೋರ್ಟ್ ಬಗ್ಗೆ ಹೇಳಿ. ಮಂತ್ರಿಗಳು ಜೀನ್ಸ್ ಫ್ಯಾಕ್ಟರಿ ಯಾವಾಗ ಬರ್ತದೆ? ಜೀನ್ಸ್ ಫ್ಯಾಕ್ಟರಿ ಆಲ್ರೆಡಿ 600 ಎಕರೆ ಈಗ ಆಲ್ರೆಡಿ ನಾವು ಇದನ್ನು ಮಾಡ್ಕೊಂಡಿದೀವಿ. ಅಂದ್ರೆ ಎಷ್ಟು ಬುದ್ಧಿವಂತಿಕೆಯಿಂದ ನಮ್ಮ ಅಧ್ಯಕ್ಷರು ಅದನ್ನ ತಳ್ಳಿಬಿಟ್ರು ನೋಡ್ರಿ. ಅಲ್ಲ ಆಗಿಲ್ಲ, ಏರ್ಪೋರ್ಟ್ ಜೀನ್ಸ್ ಫ್ಯಾಕ್ಟರಿ ಇದನ್ನೆಲ್ಲ ಜನ ಆಲ್ರೆಡಿ ಆಗಿದೆ. 600 ಇಂದ 800 ಎಕರೆ ನಾವು ಈಗಾಗಲೇ ಕೂಡ ಅಕ್ವಿಸಿಷನ್ ಮಾಡಿದೀವಿ. ಅಲ್ಲಿ ಕ್ಲಸ್ಟರ್ ಒಂದು ಒಳ್ಳೆಯ ಜೀನ್ಸ್ ಪಾರ್ಕ್ ಅನ್ನ ಪ್ರಪಂಚಕ್ಕೆ ತೋರಿಸುವಂತದನ್ನ ನಮ್ಮ ರಾಹುಲ್ ಗಾಂಧೀಜಿ ಅವರ ಕನಸನ್ನ ನಾವು ನನಸು ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ನಮ್ಮ ಮಂತ್ರಿಗಳ ಅವರ ಕನಸನ್ನ ನನಸು ಮಾಡ್ತಾ ಇದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಅಲ್ಲಿ ಕೆಲಸ ಮಾಡೋದನ್ನ ಇವ್ರಿಗೆ ಹೇಳಿ ತೋರಿಸಬೇಕಾಗಿಲ್ಲ. ನಮ್ಮ ಕೆಲಸದಲ್ಲಿ ನಾವು ತೋರಿಸ್ತೀವಿ. ನಾವು
ನಮ್ಮ ಅಭಿವೃದ್ಧಿಯನ್ನ ನಾವು ಮುಂದೆ ಇಟ್ಕೊಂಡು ನಾವು ಮಾಡ್ತೀವಿ. Thank you. ಅದ್ರಲ್ಲಿ ಎರಡನೇ ಮಾತಿಲ್ಲ. Thank you. ನಮ್ಮ ಮಾನ್ಯ ಆಯ್ತು. ಸಭಾ ಅಧ್ಯಕ್ಷರೇ ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಮಾನ್ಯ ಗೃಹ ಮಂತ್ರಿಗಳ ಬಗ್ಗೆ ಇವ್ರ ಬಗ್ಗೆ ಒಬ್ಬರು ಹೇಳಿದಾರೆ. ಆಯ್ತು, ಅವ್ರು ಗೃಹ ಮಂತ್ರಿ ಕ್ಲಾರಿಫಿಕೇಶನ್ ಕೊಡ್ತಾರೆ ಅದಕ್ಕೆ. ಯಾವುದೇ ರೀತಿಯಾದಂತ ಕೆಟ್ಟೋಗಿಲ್ಲ. ಆಯ್ತು, ನಮ್ಮ ಬಳ್ಳಾರಿ ಬಹಳಷ್ಟು ಶಾಂತಿ ರೀತಿಯಾಗಿದೆ. ಹೌದಪ್ಪ. ಈ ಘಟನೆ ನಡಿಕೂಡ್ದಾಗಿತ್ತು. ನನಗೇನಂದ್ರೆ ಈ ಘಟನೆ ನಡೆದಾಗ ನಮ್ಮಂತವ್ರಿಗೆ ಹೇಳ್ಬಿಟ್ಟಿದ್ರೆ ನಾವು ಸಾಲ್ವ್ ಮಾಡ್ಬಿಡ್ತಿದ್ವಿ ಅಂತೇಳಿ ನಾನು ಮನವಿ ಮಾಡಿದ್ದೆ. ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಫೋನ್ ಮಾಡಿ ನಾಗೇಂದ್ರ ಹಿಂಗಿದೆ ಅಂತ ಹೇಳಿದ್ರೆ ನಾನು ಮಾತಾಡಿಲ್ಲ ನಿಮಗೆ ಎಷ್ಟು ಸರಿ ಮಾತಾಡಿಲ್ಲ. ಆಯ್ತಪ್ಪ, ನನಗೆ ಕೂತ್ಕೊಳ್ಳಿ. ಅಲ್ಲ, ಈ ವಿಚಾರನ ಯಾಕೆ ಇಷ್ಟು ತಗೊಂಡು ಆಯ್ತು, ಅದರಲ್ಲಿ ಬಹಳ ದೊಡ್ಡ ನಷ್ಟ ಆಗಿರೋದು ವಾಲ್ಮೀಕಿಯ ಈ ಪ್ರಪಂಚಕ್ಕೆ ರಾಮ ಸೀತಾ ಯಾರು, ರಾಮ ಯಾರು, ರಾವಣ ಯಾರು ಅನ್ನುವಂತ ವಿಚಾರದಿಂದ ಬೆಳಕಿಗೆ ತಂದಂತ ಬಗ್ಗೆ ಒಬ್ಬ ದಲಿತರ ಬಗ್ಗೆನೆ ಆ ವಾಲ್ಮೀಕಿಯ ಒಂದು ನಂಜೇಗೌಡರು ಇದನ್ನ ತಾವು ಕಡದಿಂದ ಕೆಲವು ವಿಚಾರಗಳನ್ನ ಕೇಳಿ ನನ್ನ ಮಾತಲ್ಲಿ ಬೇರೆ ವೈಯಕ್ತಿಕ ಯಾವುದೇ ಇಲ್ಲ. ನಾನು ಇದನ್ನ ಕ್ಲಾರಿಫೈ ಮಾಡ್ತೀನಿ. ನೋಡಿ, ನನ್ನ ಸೋಲ್ಸೋದು ಬಿಡೋದು ಅದು ಜನತಾ ನ್ಯಾಯಾಲಯದಲ್ಲಿ ಇದ್ದೇ ಇರುತ್ತೆ. ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೆಜ್ಜೆ ಹೆಜ್ಜೆಗೂ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದನ್ನ ನಾವು ಮಾಡ್ಕೊಂಡು ನಮ್ಮ ಪಕ್ಷ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಅವ್ರ ಎಲ್ಲಾ ಚಾಲೆಂಜ್ಗಳನ್ನ ಕಾಂಗ್ರೆಸ್ ಪಕ್ಷ ಸ್ವಾಗತ. ನಂಜೇಗೌಡರು